ಥ್ಯಾಂಕ್ ಯು ಸೋ ಮಚ್. ನೀನು ನಾನು ಮಾಡಿ ಟೀನೇ ಕುಡಿಲಿಲ್ವಲ್ಲ, ಮತ್ ಥ್ಯಾಂಕ್ಸ್ ಯಾಕೆ? ನಾನು ಹೇಳಿದ್ದು ಅದಕ್ಕಲ್ಲ. ಮನೇಲಿ ಗಾಯ ಹೇಗಾಯ್ತು ಅಂತ ಕೇಳಿದಕ್ಕೆ ಸುಳ್ಳು ಹೇಳ್ದಿಯಲ್ಲ. ಓ ಅದಾ? ಯಾಕೆ ಸುಳ್ಳು ಹೇಳ್ದೆ? ನಿಜ ಹೇಳಿದ್ರೆ ಶ್ರೀಕಾಂತ್ ಅಣ್ಣ ಸಖತ್ ಕೋಪ ಮಾಡ್ಕೊಳ್ಳೋನು. ಇನ್ಯಾವತ್ತೂ ಧಾಮಿನಿ ಅಮ್ಮನವ್ರ ಮನೆಗೆ ಹೋಗೋದೇ ಬೇಡ ಅಂತ ಕಟ್ಟಾಕ್ಬಿಡ್ತಾ ಇದ್ದ. ಅದಕ್ಕಿಂತ ಮುಖ್ಯವಾಗಿ ಧಾಮಿನಿ ಅಮ್ಮನವ್ರ ಮೇಲೆ ಸ್ವಲ್ಪ ನಂಬಿಕೆ ಕಮ್ಮಿ ಆಗ್ತಾ ಇತ್ತು. ಇಷ್ಟಕ್ಕೂ ಇದಾಗಿದ್ದು ಧಾಮಿನಿ ಅಮ್ಮನಿಂದ ಅಲ್ಲ ಅಲ್ವಾ? ದಮಯಂತಿ ಅಮ್ಮೋರು ಸ್ವಲ್ಪ ಹಾಗೆ ಅಂತ ನನಗೂ ಗೊತ್ತು. ಆದ್ರೆ ನನಗೆ ಅವ್ರಿಗಿಂತ ಮುಖ್ಯವಾಗಿರೋರು ಧಾಮಿನಿ ಅಮ್ಮೋರು. ಅಚಿಂತ್ಯ ಮತ್ತೆ ಅದಕ್ಕೆ ಇದೆಲ್ಲ ನನಗೆ ದೊಡ್ಡದನ್ಸಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕೋಳಿ. ಏನು ಅವಾಗ್ಲಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಇಷ್ಟೊಂದು ನಕ್ಕೊಂಡು ಹೇಳ್ತಾ ಇದ್ಯಾ? ಆ ಮನೆ ಮೇಲೆ ನಿನಗೆ ಇಷ್ಟೊಂದು ಕೇರ್ ಎಲ್ಲಿಂದ ಬಂತು? ಅದು ದಾಮಿನಿ ಅಮ್ಮ. ನಿನಗೆ ಹೇಗೆ ದಾಮಿನಿ ಅಮ್ಮನ ಮೇಲೆ ಪ್ರೀತಿ ಇದೆಯೋ ನನಗೂ ಹಾಗೆ. ಮೇಲಾಗಿ 1000 ಜನ್ಮದ ಋಣ ಇದೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿದೆ. ಎಲ್ರ ಜೀವನದಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರೋದಕ್ಕಾಗಲ್ಲ ಅಂತಾರೆ, ಆದ್ರೆ ದಾಮಿನಿ ಅಮ್ಮ ಆ ಮಾತಿಗೆ ತದ್ವಿರುದ್ಧ. ಅವ್ರಿಗೆ ಎಲ್ರೂ ಬೇಕು, ನನಗೂ. ಥ್ಯಾಂಕ್ ಯು. ಬರ್ಲಾ? ಟೀ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಏ ಆದಿತ್ಯ, ಒಂದು ನಿಮಿಷ ನಿಂತ್ಕೋ. ಆಗ್ಲೇ ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಹೇಳಲಿಲ್ಲ ಅವನು. ಆದಿತ್ಯನ ಮಾತನ್ನ ದಾಮಿನಿ ಅಮ್ಮನವ್ರ ಮನೆಯಲ್ಲಿ ಯಾಕಷ್ಟು ಸೀರಿಯಸ್ ಆಗಿ ಕೇಳ್ತಾರೆ? ಇವಳು ನನ್ನ ನೆಕ್ಲೆಸ್ ಕದ್ದು ಎಲ್ಲೋ ಇಟ್ಬಿಟ್ಟಿದ್ದಾಳೆ. ನೀವು ನನ್ನ ಅಮ್ಮ ಅನ್ನೋದೇ ಸುಳ್ಳು. ನೀವು ಅಗಸ್ತ್ಯ ಅಚಿಂತ್ಯರಿಗೆ ಮಾತ್ರನೇ ಅಮ್ಮ. ಅಮ್ಮ, ಅಗಸ್ತ್ಯ ಎಲ್ಲ ಹೋಗಿದ್ದೆ? ನಾನು ಎಲ್ಲಿ ಹೋಗಿದ್ದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡೋದಕ್ಕೆ ಈಗ ಸಾಕಷ್ಟು ವಿಚಾರಗಳಿದೆ. ಅರ್ಥ ಆಗುತ್ತೆ. ಅವನು ಸಣ್ಣ ಹುಡುಗ, ಅರ್ಥ ಮಾಡ್ಕೋತಾನೆ. ನಿನಗೆ 9 ವರ್ಷಕ್ಕೆ ಅರ್ಥ ಆಗಿದ್ದು ಅವನ್ಗಿನ್ನೂ ಅರ್ಥ ಆಗ್ತಿಲ್ವಲ್ಲ, ಯಾಕೆ? ಅಗಸ್ತ್ಯ, ನೀವಿಬ್ರು ನನ್ನ ಮಕ್ಕಳೇ ಅಲ್ವಾ? ಪಾಪ ಆ ಭಕ್ತಿ ಎಷ್ಟು ನೊಂದ್ಕೊಂಡಿರ್ಬೋದು. ಹೌದಮ್ಮ, ತುಂಬಾ ಅಳ್ತಿದ್ಲು. ಭಕ್ತಿ ಸಿಕ್ಕಿದ್ಲಾ? ಮನೆಯಲ್ಲಿ ಭಕ್ತಿ ಹತ್ರ ಹಾಗೆ ನಡ್ಕೊಂಡಿದ್ ನೋಡಿ ಅಚಿಂತ್ಯ ತುಂಬಾ ಬೇಜಾರು ಮಾಡ್ಕೊಂಡ. ನನ್ನ ಮೇಲೆ ಕೋಪ ಮಾಡ್ಕೊಂಡು ಕೂಗಾಡ್ತಿದ್ದ. ಎಲ್ರು ಚಿಕ್ಕಿನ ಬೈತಿದ್ರೆ ನೀನ್ ಸುಮ್ಮನೆ ಇದೆಯಲ್ಲ, ಅವಳು ನನ್ನ ಫ್ರೆಂಡು, ನೀನು ಅವಳಿಗೆ ಸಹಾಯ ಮಾಡ್ಲಿಲ್ವಲ್ಲ ಅಂತ ನನ್ನ ಮೇಲೆ ಕೂಗಾಡ್ತಿದ್ದ. ಅಂತವಳಿಗೆ ನೀನು ಸಪೋರ್ಟ್ ಮಾಡಿಲ್ವಲ್ಲ ಅಂತ ಬೈತಾ ಇದ್ದ. ನನಗೂ ಭಕ್ತಿನ ಹಾಗೆ ನಡ್ಸ್ಕೊಂಡಿದ್ದು ತುಂಬಾ ಬೇಜಾರಾಯ್ತಮ್ಮ. ಅದಕ್ಕೆ ಚಿಕ್ಕಿಗೆ ಸಮಾಧಾನ ಮಾಡೋಣ ಅಂತ ಹೋಗಿದ್ದೆ. ಯಾರಿಗೂ ಹೇಳ್ದೇನೆ ಹೊರಟೋದ್ಲು. ಎಲ್ಲಿದ್ಲು? ಅವಳಿಗೆ ಬೇಜಾರಾದಾಗ, ಖುಷಿಯಾದಾಗ ಎಲ್ಲಿರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿಗೆ ಹೋಗಿದ್ಲು. ಅಲ್ಲಿ ಒಬ್ಳೆ ಅಳ್ತಾ ಮಾತಾಡ್ತಾ ಕೂತಿದ್ಲು. ನನಗೂ ತುಂಬಾ ನೋವಾಯ್ತಮ್ಮ. ಈಗೆಲ್ಲಿದ್ದಾಳೆ? ಅವಳಿಗೆ ಸಮಾಧಾನ ಆಗೋವರೆಗೂ ಅವಳ ಹತ್ರ ಮಾತಾಡಿ ಮನೆಗೆ ಬಿಟ್ಟು ಬಂದೆ. ಪಾಪ ಚಿಕ್ಕಿ, ಮಗು ತರಾನೆ. ಏನ್ ಗೊತ್ತಮ್ಮ, ಆ ಚಿಕ್ಕಿ ಹೇಗಿದ್ಲು ಈಗ್ಲೂ ಹಾಗೆ ಆಡ್ತಾಳೆ.
ಒಂಚೂರು ಬದಲಾಗಿಲ್ಲ. ತುಂಬಾ ಬೇಗ ಕೋಪ ಮಾಡ್ಕೋತಾಳೆ, ಜಗಳ ಮಾಡ್ಕೋತಾಳೆ, ಅಷ್ಟೇ ಬೇಗ ಸಮಾಧಾನನೂ ಆಗ್ತಾಳೆ, ನಕ್ಕು ಬಿಡ್ತಾಳೆ. ಅವಳೊಂಥರ ಗಾಳಿಪಟದ ಹಾಗೆ. ಮತ್ತೆ ಅವಳ ಜೊತೆ ಯಾವಾಗ್ಲೂ ಜಗಳ ಆಡ್ತಿರ್ತೀಯ? ಅವಳ ಜೊತೆ ಮಾತಾಡ್ಬೇಕು ಅಂತಾನೆ ಹೋಗ್ತೀನಿ, ಆದ್ರೆ ಜಗಳ ಆಗುತ್ತೆ. ಆದ್ರೂ ಅವಳನ್ನ ಛೇಡ್ಸೋದು ಅಂದ್ರೆ ನಂಗೆ ತುಂಬಾ ಖುಷಿ. ಅಮ್ಮ, ಯಾವ ಜಾಗಕ್ಕೆ ಮತ್ತೆ ಕಾಲಿಡಲ್ಲ ಅಂತ ಪ್ರಮಾಣ ಮಾಡಿದ್ನೋ ಅವಳಿಂದ ಅಲ್ಲಿಗೆ ಮತ್ತೆ ಮತ್ತೆ ಹೋಗ್ತಿದ್ದೀನಿ. ಚಿಕ್ಕಿ ಜೊತೆ ಜಗಳ ಆಡ್ದಾಗೆಲ್ಲ ತುಂಬಾ ಪಾಪ ಅನ್ಸುತ್ತೆ. ಅವಳೊಂಥರ ಗಾಳಿಪಟದ ಹಾಗೆ, ಬಾಲಂಗೋಚಿ ಹಾಗೆ, ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ. ಆದ್ರೂ ಚಿಕ್ಕಿ ನಡ್ಕೊಳ್ಳೋದು ನಂಗೆ ತುಂಬಾ ಇಷ್ಟ ಆಗುತ್ತಮ್ಮ. ಅಗಸ್ತ್ಯ ಅಣ್ಣ ಮತ್ತೆ ಚಿಕ್ಕಿ ಇದಾರಲ್ಲ, ಅವರಿಬ್ರು ಒಬ್ರಿಗೊಬ್ರು ಹೇಳ್ ಮಾಡ್ಸಿರೋ ಜೋಡಿ, ಗೊತ್ತಾ ನಿಮ್ಗೆ? ಅವಳು ಮಾಡೋ ಯಾವ ಕೆಲಸದಲ್ಲೂ ತಪ್ಪಿರಲ್ಲ ಅಮ್ಮ. ಅಗಸ್ತ್ಯನ್ ಮಾತ್ ಕೇಳ್ತಾ ಇದ್ರೆ ಅಚಿಂತ್ಯ ಹೇಳಿದ್ದು ನಿಜ ಅಂತ ಅನಿಸ್ತಿದೆ. ಅವಳೊಂಥರ ಹೇಳು, ಪರವಾಗಿಲ್ಲ. ದೀಪ ಇದ್ದಂಗೆ. ಅವಳು ಪಕ್ಕ ಇರೋರ್ಗೂ ಬೆಳಕಾಗ್ತಾಳೆ, ಮುಂದೆ ಬರೋರ್ಗೂ ದಾರಿ ತೋರಿಸ್ತಾಳೆ. ಭಕ್ತಿ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇದೆ ಅಂದ್ಮೇಲೆ ಇವನ್ಗೆ ಅವಳ ಮೇಲೆ ಪ್ರೀತಿ ಏನಾದ್ರೂ? ಈಗ್ಲೇ ಭಕ್ತಿ ಬಗ್ಗೆ ಇವನ್ಗೇನ್ ಅನ್ಸುತ್ತೆ ಅನ್ನೋದನ್ನ ತಿಳ್ಕೊತೀನಿ. ಅಗಸ್ತ್ಯ, ಭಕ್ತಿ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ಅನ್ಸಕ್ಕೇನಿದೆ, ಹೇಳದ್ನಲ್ಲ, ಅವಳೊಂದ್ಸಾರಿ ಮಗು ತರ, ಇನ್ ಕೆಲವು ಸಾರಿ ದೊಡ್ಡ ಲೂಸ್ ತರ ಆಡ್ತಾಳೆ. ನನಗಿದೇ ಅರ್ಥ ಆಗ್ತಿಲ್ಲ. ಭಕ್ತಿನ ಗಾಳಿಪಟ ಅಂತೀಯ, ಬಾಲಂಗೊಚ್ಚಿ ಅಂತೀಯ, ಇನ್ನೊಂದ್ಸಲ ದೀಪ ಅಂತೀಯ. ಈಗ ಹೀಗೆ ಅಂತ ಹೇಳೋದೇ ಕಷ್ಟ ಅಮ್ಮ. ಆದ್ರೆ ಚಿಕ್ಕಿ ತುಂಬಾ ಸ್ಪೆಷಲ್. ಆಮೇಲೆ ಅವಳ ಹತ್ರ ಮಾತಾಡಿದ್ರೆ ಜನ ಜಗಳ ಅನ್ಕೋತಾರೆ, ಅಷ್ಟು ಬಾಯ್ಬಡ್ಕಿ. ನಿನಗೆ ಅವಳ ಮೇಲೆ ಕೋಪ ಬರುತ್ತಾ? ಬರುತ್ತೆ, ಆದ್ರೆ ನನ್ನ ಕೋಪ ತುಂಬಾ ಹೊತ್ತು ಸಸ್ಟೈನ್ ಆಗಿರಲ್ಲ. ನಡಿಯೇ ಸುಬ್ಬಿ, ಹೋಗೋಣ. ನಮ್ಮ ಮಾತನ್ನ ಕೇಳೋರ್ ಬೇಕು, ಈ ತರ ಜಗಳ ಆಡೋರಲ್ಲ. ಸುಬ್ಬಿ 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 ಪ್ಲೀಸ್ ಕಣೆ ಸುಬ್ಬಿ, ಮನೆ ದಾರಿ ಕಾಣೋ ತನಕ ಮಾತ್ರ ಬಾ